ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರಣತ್ ಪಾಲ್ ರಘು ಬಂಸಮನಿ ತ್ರಾಹಿ ತ್ರಾಹಿ ಅಬಮೋಹಿ ಆರತ್ ಗಿರಾ ಸುನತ್ ಪ್ರಭು ಅಭಯ ಕರೈಗೋ ತೋಹಿ ರೇ ಕಪಿ ಪೋತ್ ಬೋಲು ಸಂಭಾರಿ मूढ़ न जाने ही मोही सुरारी कहु निज नाम जनक कर भाई के ही नाते मानिए मिताई अंगद नाम बाली कर बेटा तासो कबहू भई ही भेटा अंगद बचन सुनत सकुचाना रहा बाली बानर में जाना अंगद तही बाली कर बालक उपजेहु बंस अनल कुल घालक गर्भ न गयहूँ व्यर्थ तुम जायहूँ निज मुख तापस दूत कहायहूँ अब कहूँ कुशल बाली कह अहई बिहसी बचन तब अंगद कहई दिन 10 गए बाली पही जाई बूझेहूँ कुशल सखा उर लाई राम विरोध कुशल जसी होई सो सब तो ही सुनाई ही सोई सुनु सठ भेद होई मन ताके ಶ್ರೀ ರಘುಬೀರ್ ಹೃದಯ ನಹಿ ಜಾಕೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಂಗದ ರಾವಣನಿಗೆ ತಾನ್ ಯಾರು ಅನ್ನುವಂತ ಪರಿಚಯವನ್ನ ಕೊಡ್ತಾ ಬುದ್ಧಿ ಹೇಳ್ತಾ ಇದ್ದಾನೆ. ಸೀತಾದೇವಿಯನ್ನ ರಾಮನಿಗೆ ಒಪ್ಪಿಸ್ಬಿಡು, ಮತ್ತೆ ಶ್ರೀರಾಮ ನಿನ್ನ ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮಿಸ್ಬಿಡ್ತಾನೆ. ನಿನ್ನ ಪರಿವಾರ ಸಮೇತ ನೀನು ಜಾನಕಿ ದೇವಿಯನ್ನ ಮುಂದಿಟ್ಕೊಂಡು ಎಲ್ಲ ಭಯವನ್ನು ಬಿಟ್ಟು ಪ್ರಭುವಿನ ಹತ್ರ ನೀನು ಹೋಗು. ಅಲ್ಲಿಗೆ ಹೋಗ್ಬಿಟ್ಟು, ಓ ಶರಣಾಗತ ರಕ್ಷಕ ರಘುವಂಶ ಶಿರೋಮಣಿ ಶ್ರೀರಾಮ, ನನ್ನನ್ನು ನೀನು ರಕ್ಷಿಸು ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೋ. ನಿನ್ನ ಆರ್ಥವಾಣಿಯನ್ನ ಕೇಳಿ, ಅಂದರೆ ನೀನು ಬೇಡ್ಕೊಳ್ತೀಯಲ್ಲ ಆ ಒಂದು ಧ್ವನಿಯನ್ನ ಕೇಳಿ, ಆ ವಾಣಿಯನ್ನ ಕೇಳಿ ಖಂಡಿತವಾಗ್ಲೂ ಪ್ರಭು ನಿನಗೆ ಅಭಯ ಪ್ರದಾನವನ್ನ ಮಾಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ರಾವಣ ಹೇಳ್ತಾನೆ, ಎಲವೋ ಮರಿಮಂಗನೆ, ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು ಮೂರ್ಖ, ಅಮರವೈರಿಯಾದಂತಹ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನೋಡಿ, ಇಲ್ಲಿ ಅಮರ ವೈರಿ, ಯಾರು ಅಮರವಾಗಿದಾನೋ ಅವನಿಗೆ ವೈರಿ ಅಂತ ಆಯ್ತಾ. ಆಮೇಲೆ ಸದಾ ಕಾಲ ವೈರಿಯಾಗಿರುವನು ಅಂತಾನು ಕೂಡ ಅರ್ಥ ಆಗುತ್ತೆ. ನಿನಗೆ ನಾನು ಯಾರು ಅಂತ ಗೊತ್ತಿಲ್ವಾ? ನಿನ್ನ ಮತ್ತೆ ನಿನ್ನ ಅಪ್ಪನ ಹೆಸರನ್ನ ಹೇಳು. ಇವಾಗ ನಿನ್ನ ತಂದೆಗೂ ನನಗೂ ಎಲ್ಲಿಯ ಮೈತ್ರಿ? ಯಾರು ನಿನ್ನ ತಂದೆ? ನನಗೇನು ಗೊತ್ತು? ಮೊದಲು ನಿನ್ನ ಹೆಸರು, ನಿಮ್ಮ ಅಪ್ಪನ ಹೆಸರು ಹೇಳು, ಆಮೇಲೆ ನೋಡೋಣ ನಾನು ಯಾರು ಮೈತ್ರಿಯನ್ನು ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಅಂಗದ ಈ ರೀತಿ ಹೇಳ್ತಾನೆ, ನನ್ನ ಹೆಸರು ಅಂಗದ ಅಂತ, ನಾನು ವಾಲಿಯ ಮಗ. ನೀನು ಯಾವತ್ತಾದರೂ ನನ್ನ ತಂದೆನ ಭೇಟಿ ಮಾಡಿದ್ಯಾ ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಅಂಗದನ ಮಾತನ್ನ ಕೇಳಿದ ತಕ್ಷಣ ರಾವಣ ತಬ್ಬಿಬ್ಬಾಗ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ವಾಲಿ ಯಾರು ಅಂತ ಗೊತ್ತಿರುತ್ತಲ್ವಾ, ಅದಕ್ಕೋಸ್ಕರ. ಆಗ ಅವನು ಹೇಳ್ತಾನೆ, ಹಾ ಹೌದು, ಈಗ ನನಗೆ ನೆನಪಾಯ್ತು, ವಾಲಿ ಅನ್ನೋ ಒಬ್ಬ ವಾನರ ಇದ್ದ. ನೋಡಿ, ಇಲ್ಲಿ ಅವನು ತನ್ನ ಸ್ನೇಹಿತ ಆಗಿದ್ರು ಕೂಡ ಆಮೇಲೆ ಇಲ್ಲಿ ಒಂದು ಥರ ಅವನು ಕೀಳಾಗಿ ಮಾತಾಡ್ತಾ ಇದ್ದಾನೆ. ಅವನೊಬ್ಬ ವಾನರ, ಹೌದು ಇದ್ದ ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ ಇಲ್ಲಿ. ಆಮೇಲೆ ಹೇಳ್ತಾನೆ, ಎಲೆ ಅಂಗದ, ನೀನು ವಾಲಿಕುಮಾರನ, ವಾಲಿಯ ಮಗನ ನೀನು, ಎಲ್ಲವೋ ಕುಲನಾಶಕನೇ, ಅಂದರೆ ನಿನ್ನ ಕುಲವನ್ನ ನಾಶ ಮಾಡ್ತಾ ಇರೋನೆ ಅಂತ ಹೇಳ್ತಾ ಇದ್ದಾನೆ. ನೀನು ನಿನ್ನ ಕುಲ ಅನ್ನುವಂತಹ ಬಿದಿರಿನ ಮೆಳೆಗೆ ಬೆಂಕಿಯಾಗಿ ಹುಟ್ಬಿಟ್ಟಿದೆಯಲ್ಲ. ಈಗ ಬಿದಿರಿನ ಮೆಳೆ ಇರುತ್ತಲ್ಲ, ಅಂದರೆ ಒಂದು ಗುಂಪಾಗಿ ಬಿದಿರು ಬಂದಿರುತ್ತಲ್ಲ, ಅಂಥ ಒಂದು ಮೆಳೆಗೆ ನೀನು ಬೆಂಕಿಯಾಗಿ ಹುಟ್ಬಿಟ್ಟಿದೀಯಾ. ಯಾಕಂದರೆ ಅದಕ್ಕೊಂದು ಸ್ವಲ್ಪ ಬೆಂಕಿ ಹತ್ತಿದ್ರು ಕೂಡ ಇಡೀ ಆ ಬಿದಿರಿನ ಮೆಳೆನೆ ಸುಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀನು ಕುಲಘಾತಕನಾಗಿದೆಯಾ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೇನೆ ಯಾಕೆ ಸತ್ತು ಹೋಗಿಲ್ಲ? ಒಬ್ಬ ಜೋಗಿಯ ದೂತ ಅಂತ ಹೇಳ್ಕೊಳ್ಳುವಂತಹ ನೀನು ಹುಟ್ಟಿದ್ದು ಕೂಡ ವ್ಯರ್ಥ. ಯಾಕಂದರೆ ನಿನ್ನ ತಂದೆ ಅಂತ ಪರಾಕ್ರಮಶಾಲಿ, ನೀನು ಒಬ್ಬ ಜೋಗಿಯ ದೂತ. ಅಂದರೆ ಇಲ್ಲಿ ರಾಮನನ್ನ ಜೋಗಿ ಅಂತ ಕರಿತಾ ಇದ್ದಾನೆ. ಯಾಕಂದರೆ ಅವನು ಕಷಾಯ ವಸ್ತ್ರವನ್ನು ಧರಿಸಿರ್ತಾನಲ್ವ, ಕಾವಿ ಬಟ್ಟೆ ತೊಟ್ಟಿರ್ತಾನೆ, ಒಬ್ಬ ಜೋಗಿ ಥರ ಇದ್ದಾನೆ. ಅವನ ದೂತ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ನೀನು ಹುಟ್ಟಿದ್ದು ಕೂಡ ವ್ಯರ್ಥ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೇ ಸತ್ತು ಹೋಗಬೇಕಾಗಿತ್ತು ಅಂತಂದ್ಬಿಟ್ಟು, ಈಗ ವಾಲಿಯ ಕ್ಷೇಮ ಸಮಾಚಾರವನ್ನಾದರೂ ಹೇಳು ನನಗೆ, ಈಗ ವಾಲಿ ಎಲ್ಲಿದ್ದಾನೆ ಅಂತಂದ್ಬಿಟ್ಟು ಕೇಳಿದಾಗ ಅಂಗದ ನಕ್ಕು ಉತ್ತರ ಕೊಡ್ತಾನೆ.
10 ದಿನ ಕಳೀಲಿ, ನೀನೇ ಸ್ವತಃ ವಾಲಿಯ ಹತ್ರ ಹೋಗಿ ನಿನ್ನ ಮಿತ್ರನನ್ನ ಆಲಿಂಗನೆ ಮಾಡಿಕೊಂಡು ಅವನ ಕುಶಲಕ್ಷೇಮವನ್ನ ಹೇಗಿದ್ದಾನೆ ಏನು ಅನ್ನುವಂಥ ವಿಚಾರವನ್ನ ವಿಚಾರಿಸ್ಕೊಳ್ಳುವಂತೆ. ಇನ್ನು 10 ದಿನ ತಡ್ಕೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಕೂಡ ಅಲ್ಲಿಗೆ ಹೋಗ್ತೀಯಾ, ಅವಾಗ ನೀನು ವಿಚಾರಿಸ್ಕೋ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಶ್ರೀರಾಮನನ್ನ ವಿರೋಧಿಸಿದ್ರೆ ಆಗುವಂತಹ ಕುಶಲ ಅನ್ನೋದಿದೆಯಲ್ಲ, ಅಥವಾ ಒಳ್ಳೇದು, ಅದನ್ನ ಅವನೇ ನಿನಗೆ ಹೇಳ್ತಾನೆ. ಅಂದ್ರೆ ರಾಮನನ್ನ ವಿರೋಧಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ವಾಲಿ ಸ್ವತಃ ನಿನಗೆ ಹೇಳ್ತಾನೆ. ಇನ್ನು 10 ದಿನದಲ್ಲಿ ನೀನೇ ಹೋಗ್ತಿದೀಯಲ್ಲ, ಅಲ್ಲೇ ನೀನು ಈ ವಿಚಾರಗಳನ್ನ ಅವನ ಹತ್ರನೇ ಕೇಳ್ಕೊ. ಆಮೇಲೆ ಶ್ರೀರಾಮನಿಲ್ದೇ ಇರುವಂತಹ ಹೃದಯದಲ್ಲಿ ಮಾತ್ರ ಇಂಥ ಭೇದ ಬುದ್ಧಿ ಅನ್ನೋದು ಹುಟ್ಟೋದಕ್ಕೆ ಸಾಧ್ಯ. ಈಗ ನೋಡಿ, ನಾವು ಭೇದ ಭಾವವನ್ನು ಮಾಡ್ತೀವಲ್ವಾ, ಅದೆಲ್ಲ ಯಾಕೆ ಬರುತ್ತೆ ಅಂತಂದರೆ ನಮ್ಮ ಹೃದಯದಲ್ಲಿ ಆ ಭಗವಂತ ಇಲ್ಲದೆ ಇರೋದ್ರಿಂದ. ಯಾರ ಹೃದಯದಲ್ಲಿ ಭಗವಂತ ಇರ್ತಾನೋ ಅವನ ಹೃದಯದಲ್ಲಿ ಯಾವತ್ತೂ ಭೇದ ಭಾವ, ಮೇಲು ಕೀಳು ಇದು ಯಾವುದೂ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.